ಹೇಳು ಬಾಮಿನಿ. ಅಕ್ಕ ಎಲ್ಲಿದ್ದೀರಾ? ಮನೇಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ರಚನಾ ನಮ್ಮೆಲ್ರು ಕಣ್ ತಪ್ಸಿ ಕಾಂಪೌಂಡ್ ಜಂಪ್ ಮಾಡಿ ಶೂಟಿಂಗ್ ಹೋಗಕ್ ಪ್ಲಾನ್ ಮಾಡಿದ್ಲು. ಅಯ್ಯೋ ಶಿವನೇ, ಬಲೆ ಇದ್ದಾಳಕ್ಕ ಅವಳು. ಆದ್ರೆ ನಾನ್ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ? ಚಳ್ಳೆ ಕಪ್ಪಲ್ಲಿ ಬೆಲ್ಲ ತೆಗಿಯೋಳು ನಾನು. ಅವಳು ಆಟೋ ಹತ್ಕೊಂಡು ಹೋಗಕ್ ನೋಡ್ತಿದ್ಲಲ್ವಾ, ಹಾಗೆ ಗಬಕ್ ಅಂತ ಇಟ್ಕೊಂಡು ಕಾಂಪ್ಲೆಕ್ಸ್ ಕಡೆ ಕರ್ಕೊಂಡ್ ಬಂದಿದ್ದೀನಿ. ಅವಳಿನ್ ಯಾವ ಶೂಟಿಂಗ್ ಹೋಗಕ್ ಶಿವಾಯ ನಮಃ ಅನ್ನಿ. ಅಕ್ಕ ಬಿಡ್ಬೇಡಿ ಅವಳನ್ನ, ಇನ್ನು ಚೆನ್ನಾಗ್ ರುಬ್. ಅದನ್ನ ನಾನ್ ನೋಡ್ಕೋತೀನಿ ಬಾಮಿನಿ. ಮನೆಗ್ ಬಂದ್ಮೇಲೆ ಮಾತಾಡೋಣ, ಸರಿನಾ? ಸರ್, ಎಮರ್ಜೆನ್ಸಿ ಇದೆ, ಸ್ವಲ್ಪ ಹೆಲ್ಪ್ ಮಾಡಿ. ಸರಿ ಏನಾಯ್ತು ಏನಾಯ್ತು? ಆಕ್ಸಿಡೆಂಟ್ ಆಗಿದೆ. ಸಿವಿಯರ್ ಬ್ಲಡ್ ಲಾಸ್ ಆಗ್ತಿದೆ, ತಕ್ಷಣ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ. ಇರಿ ಇರಿ ಇರಿ, ಯಾರೋ ಒಳಗಡೆ ಹೋಗಾಗಿ. ಧೈರ್ಯವಾಗಿರಿ, ಮಗುಗೆ ಏನೂ ಆಗಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆ ಇಡಿ, ದೇವ್ರಿದಾನೆ. ಸರ್, ಟ್ರೀಟ್ಮೆಂಟ್ಗೆ ಅಮೌಂಟ್ ಕಟ್ಟಬೇಕು. ಸರಿ, ಹೆದರ್ಕೋಬೇಡಿ, ಮನೆಗೆ ಬಂದೆ. ಬಿಲ್ ಪೇ ಮಾಡ್ಬೇಕಿತ್ತು. ಓಕೆ ಸರ್. ಮಗು ಹೆಸರು ಸರ್? ಸೋನಿ. ವಯಸ್ಸು? 8 ವರ್ಷ. ನೀವು ಅವ್ರ ತಂದೆನಾ? ಅಲ್ಲ. ಅಂಕಲ್ ಒಂದು ನಿಮಿಷ ಕೂತ್ಕೊಳ್ಳಿ. ಸೋದರ ಮಾವ ಅಂತ ಬರ್ಕೊಳ್ಳಿ. ನಮ್ಮ ಮಕ್ಕಳಿಗೆ ಏನಾದ್ರು ಅಪಾಯ ಆದ್ರೆ ನಾವು ಅಳಬಾರ್ದು. ನಮ್ಮ ಕಣ್ಣೀರೇ ಅವ್ರಿಗೆ ಶಾಪ ಆಗುತ್ತಂತೆ. ಧೈರ್ಯವಾಗಿರಿ, ಮಗು ಹುಷಾರಾಗಿ ಹೊರಗೆ ಬರ್ತಾಳೆ. ಅಕ್ಕ, ನಿಮ್ ಕೈ ಚಳಕನೇ ಚಳಕ ಅಕ್ಕ. ಚಕ್ಲಿನ ಬಾಯಲ್ಲಿಟ್ರೆ ಕರ್ಗೋದೇ ಗೊತ್ತಾಗಲ್ಲ. ನಮ್ಮ ಮನೆಯವರು ಹೀಗೆ ಹೇಳ್ತಿದ್ರು ಬಾಮಿನಿ. ರಚನಾ, ನೀನು ಟೇಸ್ಟ್ ಮಾಡಮ್ಮ. ನಾನು ಆಮೇಲೆ ತಿಂತೀನತ್ತೆ. ರಚನಾ, ಯಾಕೆ ಒಂಥರ ಟೆನ್ಷನ್ ಅಲ್ಲಿ ಇದೆಯಾ? ಎಲ್ಲೋ ಹೊರಟಾಗಿತ್ತು, ನಾವು ತಡೆದ್ಬಿಟ್ವಿ ಅನ್ಸುತ್ತೆ. ಇಲ್ಲ ಇಲ್ಲ ಅತ್ತೆ, ಹೊರಗೆ ಹೋಗೋ ಅಂತ ಕೆಲಸ ನನಗೇನಿರುತ್ತೆ ಹೇಳಿ. ಸರಿ ರಚನಾ, ನೀನ್ ಹೋಗಿ ರೆಸ್ಟ್ ಮಾಡು. ಹಾ ಸರಿ ಸರಿ ಅತ್ತೆ. ಸರಿ ಅಕ್ಕ, ಸರಿಯಾಗಿ ಲಾಕ್ ಮಾಡಿದ್ವಿ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಬಾಮಿನಿ. ಅವಳು ಮನೆ ಬಿಟ್ಟು ಹೊರಗಡೆ ಹೋಗದೆ ಇರೋ ತರ ಕೆಲ್ಸದ ಮೇಲೆ ಕೆಲ್ಸ ಕೊಡ್ತಾನೆ ಇರ್ಬೇಕು. ಅಲ್ಲಿ ಆ ಪ್ರೊಡ್ಯೂಸರು ಬಾಯ್ ಬಡ್ಕೋತಾ ಇರ್ಬೇಕು. ಅಕ್ಕ, ಒಂದ್ ವೇಳೆ ಆ ರಚನಾ ಶೂಟಿಂಗ್ ಹೋಗಿಲ್ಲ ಅಂದ್ರೆ ಏನಾಗತ್ತೆ? ಪ್ರೊಡ್ಯೂಸರ್ಗೆ ಲಾಸ್ ಆಗತ್ತೆ. ಅವನ್ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾನೆ. ಆ ಗಲಾಟೆ ಮೀಡಿಯಾಗ ಹೋಗುತ್ತೆ. ಆವಾಗ ರಚನಾ ಮತ್ತೆ ಸಂಜೀವನ್ ಮಾನ ಮರ್ಯಾದೆ ಗಾಡಿ ಪಾಲಾಗತ್ತೆ. ಅಷ್ಟೇ ಅಲ್ಲ ಬಾಮಿನಿ, ನಷ್ಟ ಕಟ್ಕೊಟ್ಟಿಲ್ಲ ಅಂದ್ರೆ ಪ್ರೊಡ್ಯೂಸರು ಕೋರ್ಟ್ಗೆ ಹೋಗ್ತಾನೆ, ಚಿನ್ನಷ್ಟು ರಚ್ಚೆ ಎಬ್ಬಿಸ್ತಾನೆ. ಇದನ್ನೆಲ್ಲ ಅನುಭವಿಸಕ್ಕಾಗದೆ ಸಂಜೀವ ಮತ್ತೆ ರಚನಾ ವಿಲ ವಿಲ ಅಂತ ಒದ್ದಾಡ್ತಾರೆ. ಅಯ್ಯೋ, ಕೇಳ್ತಿದ್ರೆ ಮಜಾ ಬರ್ತಿದೆ.
ಅಕ್ಕ ಬೈ ಚಾನ್ಸ್ ಅವಳೇನಾದ್ರೂ ಕದ್ದು ಮುಚ್ಚಿ ಶೂಟಿಂಗ್ ಹೋಗ್ಬಿಟ್ರೆ? ಹೋಗಬಾರ್ದು ಅಂತಾನೆ ಇಷ್ಟೆಲ್ಲ ಪ್ರಯಾಸ ಪಡ್ತಿರೋದು. ಹಾಗೂ ಮೀರಿ ಹೋಗ್ಬಿಟ್ಲು ಅನ್ಕೊಳ್ಳಿ, ಆಗ ಏನ್ ಮಾಡ್ತೀರಾ? ಆಗ ಎಲ್ಲಾರನ್ನೂ ಕರೆದು ಇನ್ನೊಂದು ಮೀಟಿಂಗ್ ಮಾಡ್ತೀನಿ. ಆಗ ಅವಳು ಕೊಡೋ ಶಿಕ್ಷೆ ತುಂಬಾ ಭಯಂಕರವಾಗಿರುತ್ತೆ ಭಾಮಿನಿ. ಎಷ್ಟರ ಮಟ್ಟಿಗೆ ಅಂದ್ರೆ, ಸಾಕಪ್ಪ ಸಾಕು, ಈ ಮನೆಯವ್ರ ಸಹವಾಸ ಸಾಕು, ಈ ಮನೆಗೆ ಒಂದು ದೊಡ್ಡ ನಮಸ್ಕಾರ ಹಾಕಿ ಮೊದ್ಲು ಇಲ್ಲಿಂದ ಹೊರಟೋದ್ರೆ ಸಾಕು ಅನ್ನಿಸ್ಬೇಕು ಅವಳಿಗೆ. ಹೇಗ್ ಹೋದ್ರು ಬೀಗ್ರುಟ ನಮಗೆ. ನನ್ ಮಗಳು ಹೇಗಿದ್ದಾಳೆ? ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗ್ಬಿಟ್ಟಿದೆ ಮಗುಗೆ, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಮಾಧುರಿಗೆ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗಿತ್ತು, ಹಾಗಾಗಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಸೋನಿ ಸರ್, ಏನಾಗ್ತಿದೆ ಸರ್? ಸರ್, ಏನಾಗ್ತಿದೆ ನಿಮಗೆ? ಆರ್ ಯು ಆಲ್ ರೈಟ್? ಎಸ್ ಡಾಕ್ಟರ್? ಮಗುಗೆ ಸಿವಿಯರ್ ಬ್ಲಡ್ ಲಾಸ್ ಆಗಿದೆ. ಕಡೆ ಪಕ್ಷ 2 ಯೂನಿಟ್ ಬ್ಲಡ್ ಬೇಕಾಗುತ್ತೆ. ಅರೇಂಜ್ ಮಾಡೋಣ ಅಂದ್ರೆ ರೇರ್ ಬ್ಲಡ್ ಗ್ರೂಪ್. ಅಯ್ಯೋ, ನಮ್ಮಲ್ಲಿ ಸ್ಟಾಕ್ ಇಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್. ದೇವ್ರೇ ಕಾಪಾಡ್ಬೇಕು ನಿಮ್ ಮಗುನ. ರೇರ್ ಬ್ಲಡ್ ಗ್ರೂಪ್ ಅಂದ್ರೆ AB ನೆಗೆಟಿವ್. ನಂದು ಅದೇ ಗ್ರೂಪೇ, ತಗೊಳ್ಳಿ. ಹೌದಾ? ನಿಜಕ್ಕೂ ಮಗು ಪಾಲಿನ ದೇವರು ನೀವು. ಸಿಸ್ಟರ್, ಇವ್ರನ್ನ ಬ್ಲಡ್ ರೂಮಿಗೆ ಕರ್ಕೊಂಡು ಹೋಗಿ. ಎಲ್ಲಿಗೆ ಹೋಗ್ಬೇಕಣ? ಹೇಳ್ತೀನಿ ಹೊಡೆಯೋಣ. ಇರಪ್ಪ, ನಾನು ಬರ್ತೀನಿ. ರಚನಾ, ರಚನಾ, ಇಷ್ಟೊತ್ತಲ್ಲಿ ಒಬ್ಳೆ ಎಲ್ಲಿಗೆ ಹೋಗ್ತಿದ್ಯಾ? ಹಾ, ಅದು ತರಕಾರಿ ತಗೊಂಡ್ ಬರೋಣ ಅಂತ ಮಾರ್ಕೆಟಿಗೆ ಹೊರಟಿದ್ದೆ ಅತ್ತೆ. ಕೆಲ್ಸದವ್ರಿಗೆ ಹೇಳಿದ್ರೆ ಅವರೇ ತಗೊಂಬಂದ್ ಕೊಡ್ತಿದ್ರಲ್ಲ. ಹಾ ಕರೆಕ್ಟ್, ಬಟ್ ಮನೇಲಿ ಒಬ್ಳಿಗೆ ಬೋರ್ ಆಗ್ತಾ ಇತ್ತು, ಅದಕ್ಕೆ ಹೋಗ್ ಬರೋಣ ಅಂತ. ಆಕ್ಚುಲಿ ಏನ್ ಗೊತ್ತಾ ರಚನಾ, ನಂಗೂ ಸೇಮ್ ಫೀಲ್ ಆಗ್ತಿತ್ತು. ಒಂದ್ ಕೆಲ್ಸ ಮಾಡೋಣ, ಇಬ್ರು ಜೊತೆನಲ್ಲೇ ಹೋಗಿ ತರಕಾರಿ ತಗೊಂಡು ಸ್ವಲ್ಪ ಕಾಂಪ್ಲೆಕ್ಸ್ ಅಲ್ಲಿ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರೋಣ. ನೀನ್ ಹೊರಡಪ್ಪ. ಸರ್, ಏನ್ ಮಾಡ್ತಾ ಇದ್ರ ನೀವು? ನನ್ನ ಮಗಳಿಗೆ ಜೀವದಾನ ಮಾಡಿದ್ದೀರಾ ಸರ್. ನಿಮ್ ಋಣನ ನಾನು ಹೇಗ್ ತೀರಿಸ್ಕೊಳ್ಳಿ ಸರ್? ಇದ್ರಲ್ಲಿ ಋಣ ಏನ್ ಬಂತು? ಜೀವದಾನ ಮಾಡೋದಕ್ಕೆ ನಾನೇನ್ ದೇವ್ರ? ನನ್ನ ಪಾಲಿಗೆ ದೇವ್ರೆ ಸರ್ ನೀವು. ನನ್ನ ಮಗಳಿಗೋಸ್ಕರ ಬಂದಿರೋ ದೇವ್ರು ನೀವು. ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಓನರ್ಗಳು ಇದ್ದಿದ್ರೆ 5,000ನೋ 10,000ನೋ ಕೊಟ್ಟು ಆಟೋ ಹಚ್ಚಿ ಕಳಿಸ್ಬಿಟ್ಟಿರೋರು ಸರ್. ಆದ್ರೆ ನೀವು ನಿಮ್ ಮಗು ಅನ್ನೋ ತರ ನನ್ ಮಗಳನ್ನ ನೋಡಿದ್ರಿ, ಜೊತೆಲಿ ಬಂದ್ರಿ, ಒಬ್ಬ ಅಣ್ಣನ ಸ್ಥಾನಲ್ಲಿ ನಿಂತು ಧೈರ್ಯ ತುಂಬುದ್ರಿ, ನಿಮ್ ರಕ್ತನ ಅವಳಲ್ಲಿ ಹರಿಸಿದ್ರಿ, ಪ್ರಾಣ ಬರ್ಸಿದ್ರಿ. ನಮ್ಮಂತ ಕೈಲಾಗ್ದವ್ರಿಗೆ ಯಾರು ಸರ್ ಇಷ್ಟೆಲ್ಲ ಸಹಾಯ ಮಾಡ್ತಾರೆ? ಆ ದೇವ್ರನ್ನ ಬಿಟ್ರೆ. ನೀವು ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದೀರಾ. ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನ ಸಹಾಯ ಮಾಡಿದೆ ಅಷ್ಟೇ. ಇದ್ರಲ್ಲಿ ದೊಡ್ಡದಾಗಿ ಮೆಚ್ಕೊಳ್ಳುವಂಥದ್ದು ಏನೂ ಇಲ್ಲ. ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ನಾನು ಈ ಕೆಲಸ ಮಾಡ್ತಾ ಇದ್ದೆ. ನೀವು ಮೊದಲು ಮಗು ಕಡೆ ಕಾನ್ಸಂಟ್ರೇಟ್ ಮಾಡಿ, ಅವಳು ಇಷ್ಟು ಸರಿ ಹೋಗ್ತಾಳೆ. ಕೈಲಾಗ್ದವರು, ಅಸಹಾಯಕರು ಅಂತ ನಿಮ್ಮನ್ನು ನೀವೇ ಕೆಳಮಟ್ಟದಲ್ಲೇ ಊಹೆ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ಒಬ್ಬ ಅಣ್ಣನಾಗಿ ನಾನಿದ್ದೀನಿ ಅನ್ಕೊಳ್ಳಿ. ನಿಮಗೆ ಯಾವುದೇ ಸಹಾಯ ಬೇಕಿದ್ರೂ ಹಿಂಜರಿದೆ ಕೇಳಿ. ಸರ್,
ಸೋನಿ ಇಷ್ಟರಲ್ಲೇ ಮೊದಲಿನ ಥರ ಆಗ್ತಾಳೆ. ಅವಳು ಎದ್ದ ಮೇಲೆ ನನ್ನ ಕಡೆಯಿಂದ ಗೆಟ್ ವೆಲ್ ಸೂನ್ ಮೆಸೇಜ್ ಹೇಳ್ಬಿಡಿ. ನನಗೋಸ್ಕರ ಮನೇಲಿ ಕಾಯ್ತಾ ಇರ್ತಾರೆ. ನಾನು ನಿಮಗೆ ನಾಳೆ ಸಿಗ್ತೀನಿ. ಮಗು ಸರಿ ಹೋಗೋ ತನಕ ನೀವು ಕೆಲ್ಸಕ್ಕೆ ಬರೋದು ಬೇಡ. ನಿಮ್ಮ ಸಂಬಳ ಕೂಡ ಕಟ್ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಸರಿಯಾದ ಸಮಯಕ್ಕೆ ಮಗುನ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ರಕ್ತನ ಹಂಚಿ ಮಗು ಪ್ರಾಣ ಉಳಿಸ್ಬಿಟ್ರಿ. ಮಾಧುರಿಗೆ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗಿತ್ತು, ಹಾಗಾಗಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಇದೇ ಥರ ಯಾರಾದರೂ ನನ್ನ ಮಾಧುರಿ ಸಹಾಯಕ್ಕೆ ಬಂದಿದ್ದಿದ್ರೆ ಅವಳು ಬದುಕಿರ್ತಿದ್ಲೇನೋ. ಸರ್, ಮತ್ತೆ ಇಟ್ಟು ಬರೀ. ಬ್ಲಡ್ ಕೊಟ್ಟಿದ್ದಲ್ಲ, ತಲೆ ಸ್ವಲ್ಪ ಚಕ್ರ ಬಂದಷ್ಟೇ. ಪ್ಲೀಸ್ ಟೇಕ್ ಕೇರ್ ಆಫ್. ಒಂದ್ ಕೆಲ್ಸ ಮಾಡಮ್ಮ, 1-2 kg ಈರುಳ್ಳಿ ಎಲ್ಲಾ ಸೊಪ್ಪುಗಳು ಮಿಕ್ಸ್ ಮಾಡಾಕು. ಆಮೇಲೆ ರಚನಾ, ಆ ಬಂಚುವ ಬಾಡ್ದಾಗಿದೆ ಅಲ್ಲ, ಹೌದು. ಬಿಡಿ ಹೂವ ತಗೊಳ್ಳೋಣ. ಹಾ, ಸರಿ ಸರಿ ಅತ್ತೆ. ಒಂದ್ ಕೆಲ್ಸ ಮಾಡಿ, ಬಿಡಿ ಹೂವನು ಸೇರ್ಸಾಕ್ಬಿಡಿ. ರಚನಾ, ಅತ್ತೆ ತುಂಬಾ ಸುಸ್ತಾದಾಗ ಕಾಣ್ತಿದ್ಯಾ? ಜ್ಯೂಸ್ ಕೊಡಿ. ಸರಿ ಅತ್ತೆ. ನೋಡಪ್ಪ, ಒಂದ್ ಆರೆಂಜ್ ಜ್ಯೂಸ್ ಕೊಡು. ಎಲ್ಲೋದ್ರ ಅಕ್ಕ? ಒಂದ್ ನಿಮಿಷ ಬಂದೆ. ಹೇಳು ಭಾಮಿನಿ. ಅಕ್ಕ ಎಲ್ಲಿದ್ದೀರಾ? ಮನೇಲೆಲ್ಲೂ ಕಾಣಿಸ್ತಾನೆ ಇಲ್ಲ. ರಚನಾ ನಮ್ಮೆಲ್ರು ಕಣ್ ತಪ್ಸಿ ಕಾಂಪೌಂಡ್ ಜಂಪ್ ಮಾಡಿ ಶೂಟಿಂಗ್ ಹೋಗಕ್ ಪ್ಲಾನ್ ಮಾಡಿದ್ಲು. ಅಯ್ಯೋ ಶಿವನೇ, ಬಲೆ ಇದ್ದಾಳಕ್ಕ ಅವಳು. ಆದ್ರೆ ನಾನ್ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ? ಚೊಳ್ಳೆ ಕಪ್ಪಲ್ಲಿ ಬೆಲ್ಲ ತೆಗಿಯೋಳು ನಾನು. ಅವಳು ಆಟೋ ಹತ್ಕೊಂಡು ಹೋಗಕ್ ನೋಡ್ತಿದ್ಲಲ್ವಾ, ಹಾಗೆ ಗಬಕ್ ಅಂತ ಇಟ್ಕೊಂಡು ಕಾಂಪ್ಲೆಕ್ಸ್ ಕಡೆ ಕರ್ಕೊಂಡ್ ಬಂದಿದ್ದೀನಿ. ಅವಳಿನ್ ಯಾವ ಶೂಟಿಂಗ್ ಹೋಗಕ್ ಶಿವಾಯ ನಮಃ ಅನ್ನಿ. ಅಕ್ಕ ಬಿಡ್ಬೇಡಿ ಅವಳನ್ನ, ಇನ್ನು ಚೆನ್ನಾಗ್ ರುಬ್. ಅದನ್ನ ನಾನ್ ನೋಡ್ಕೋತೀನಿ ಭಾಮಿನಿ. ಮನೆಗ್ ಬಂದ್ಮೇಲೆ ಮಾತಾಡೋಣ, ಸರಿನಾ? ಬೇಬಿ ಬಂದ್ರು, ಬೇಬಿ ಬಂದ್ರು. ನಚ್ಚು, ಕಮಿಟ್ಮೆಂಟ್ಗೆ ಇನ್ನೊಂದ್ ಹೆಸರೇ ರಚನಾ ಅಂತ ಕನ್ನಡ ಇಂಡಸ್ಟ್ರಿಲಿ ಹೆಸರು ತಗೊಂಡವಳು ನಾನು. ಒಂದ್ ದಿನನೂ ಶೂಟಿಂಗ್ ಲೇಟ್ ಆಗಿ ಹೋದವಳಲ್ಲ. ಟೈಮ್ ಆಯ್ತು ಅಂತ ಪ್ಯಾಕಪ್ ಮುಂಚೆ ಎದ್ದು ಬಂದವಳಲ್ಲ. ಮುಖ್ಯವಾಗಿ ನನ್ನಿಂದ ಲಾಸ್ ಆಗಿರೋ ಒಬ್ರು ಪ್ರೊಡ್ಯೂಸರು ಇಲ್ಲ. ಫಸ್ಟ್ ಟೈಮ್ ನಿಮ್ ಮಾತನ್ನ ನಂಬ್ಕೊಂಡು ಒಬ್ಬ ಪ್ರೊಡ್ಯೂಸರ್ಗೆ ನಾನು ಕಮಿಟ್ಮೆಂಟ್ ಕೊಟ್ಟೆ. ನೆರವೇರ್ಸಕ್ಕಾಗದೆ ಮುಖ ಮುಚ್ಕೊಂಡು ಕೂತಿದ್ದೀನಿ. ನಾನು ಕರೆಕ್ಟ್ ಟೈಮಿಗೆ ಮನೆ ಹೊರಟಿದ್ದೆ. ಹಾಗೇನಾಯ್ತು ಅಂದ್ರೆ, ನಿಮ್ ವಿವರಣೆಯಿಂದ ಇವಾಗ ಹೋಗಿರೋ ಮಾನ ವಾಪಸ್ ಬರಲ್ಲ ಜೀವ. ಬೇಕಿದ್ರೆ ನಾನು ಅವ್ರಿಗೆಲ್ಲ ಸಾರಿ ಕೇಳ್ತೀನಿ. ನಿಮ್ ಸಾರಿ ಯಾರಿಗ್ ಬೇಕು? ರಚನಾ, ದಯವಿಟ್ಟು ನಾ ಹೇಳೋದನ್ನ ಕೇಳು. ಇವಾಗ ಕೇಳೋ ಮನಸ್ಥಿತಿಲಿ ನಾನಿಲ್ಲ. ಬಿಟ್ಬಿಡಿ ನನ್ನ.